ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಹಾಲಿ ಮಂತ್ರಿಗಳು ಆದ ಕುಮಾರಣ್ಣನವರೇ, ರಾಜ್ಯದ ಹಿರಿಯ ಮಾಜಿ ಮಂತ್ರಿಗಳು, ಅದೇ ರೀತಿ ಜನಪ್ರಿಯ ಶಾಸಕರಾದ ರೇವಣ್ಣನವರೇ, ಭಾಗವಹಿಸ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸ್ತಕ್ಕಂಥ ಬಸವಾಪಟ್ಟಣ ಮತ್ತು ಚಿಲುಮೆ ಮಠದ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ವೇದಿಕೆಯನ್ನ ಅಲಂಕರಿಸ್ತಕ್ಕಂಥ ಎಲ್ಲ ಹಿರಿಯರೇ, ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಇದೊಂದು ಉದ್ದೂರು ಹೊಸಳ್ಳಿ ಗ್ರಾಮದಲ್ಲಿ ಅಭೂತಪೂರ್ವವಾದ ಕಾರ್ಯಕ್ರಮ ಇವತ್ತು ಆಗ್ತಾ ಇರತಕ್ಕಂತಹದ್ದು. 2 ಜನ ರೇವಣ್ಣನವರು ಮತ್ತು ಕುಮಾರಣ್ಣನವರನ್ನ ಇಲ್ಲಿ ಕರೆಸಿ ಅವರ ಮುಖೇನ ಆಂಜನೇಯ ದೇವಾಲಯದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹದ್ದು. ಕಾರಣ ಇಷ್ಟೇನೆ, ಅವರಲ್ಲಿ ಇಬ್ಬರಲ್ಲೂ ಕೂಡ ಅವರ ಇಡೀ ಕುಟುಂಬ ದೇವರಲ್ಲಿರ್ತಕ್ಕಂಥ ಭಕ್ತಿ, ಅದೇ ರೀತಿ ಜನಸಾಮಾನ್ಯರು ಆ ಕುಟುಂಬದ ಬಗ್ಗೆ ಇಟ್ಟಕ್ಕಂಥ ಪ್ರೀತಿ, ಇವೆಲ್ಲರೂ ಕೂಡ ಸಮ್ಮಿಲನ ಆಗಿ ಇಂತಹ ಇಡೀ ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಿರ್ತಕ್ಕಂಥದ್ದು. ರೇವಣ್ಣನವರ ಕಾಳಜಿಯನ್ನ ನೋಡಬೇಕು ನೀವು. ಈಗಾಗಲೇ ನೋಡಿದಿರಿ, ಅವರು ಎಷ್ಟು ಸರ್ಕಾರದ ಯೋಜನೆಗಳನ್ನ ನೀವು ಪ್ರಯೋಜನ ಹೊಂದ್ಕೊಳ್ಬೇಕು ಅಂತ ಹೇಳಿ ಬಂದಿರತಕ್ಕಂಥ ಎಲ್ಲ ಯೋಜನೆಗಳನ್ನ ನಿಮಗೆ ಹಂಚುತ್ತಾ ಇದ್ರಿ. ಈಗ ಅವರ ಒಂದು ಮಾತಿನಲ್ಲಿ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ. ಅದವರ ಏನಂತಂದ್ರೆ ಜನಸಾಮಾನ್ಯರಲ್ಲಿರ್ತಕ್ಕಂಥ ಕಾಳಜಿಯನ್ನ ಅದು ತೋರಿಸ್ತಕ್ಕಂಥದ್ದು. ಆ ಮುಖೇನ ಅವರು ಇಲ್ಲಿ ಜನೋಪಯೋಗಿ ಶಾಸಕರಾಗಿರ್ತಕ್ಕಂಥದ್ದು, ಜನೋಪಯೋಗಿ ಮಂತ್ರಿಗಳು ಆಗಿರ್ತಕ್ಕಂಥದ್ದು. ಅಂತಹ ಇಬ್ಬರನ್ನ ಪಡೆದಂತ ಈ ಹಾಸನ ಜಿಲ್ಲೆ ನಿಜಕ್ಕೂ ಕೂಡ ಪುಣ್ಯ ವಿಶೇಷವನ್ನ ಹೊಂದಿರತಕ್ಕಂಥ ಜಿಲ್ಲೆ. ಅದೇ ರೀತಿ ಇಡೀ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಈ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ, ಈ ಜಿಲ್ಲೆಯಲ್ಲಿ ಬದುಕನ್ನ ನಡೆಸಿದ್ದಾರೆ. ಅವರು ಈ ಜಿಲ್ಲೆಗೆ ಸದಾಕಾಲ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಹಾಸನ ಜಿಲ್ಲೆಯ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಆ ಮುಖೇನ ಈ ಭಾಗದ ಎಲ್ಲ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ರೇವಣ್ಣನವರ ಹಸ್ತ ಯಾವತ್ತೂ ಕೂಡ ಕೈಚಾಚಿ ಇರತಕ್ಕಂಥದ್ದು, ಅಭಯ ಹಸ್ತವನ್ನ ಕೊಟ್ಕೊಂಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ 3 ದೇವರಿಗೆ ಬಹಳ ಅಭಿವೃದ್ಧಿಯನ್ನ ಭಕ್ತಿಯನ್ನ ತೋರಿಸ್ತಕ್ಕಂಥ ಜನ. ಒಂದು ಗಣಪತಿ, ಒಂದು ಆಂಜನೇಯ, ಇನ್ನೊಂದು ವೀರಭದ್ರ. ಈ 3 ದೇವರಿಗೆ ಎಲ್ಲಿಲ್ಲದ ಭಕ್ತಿಯ ಜನರು ಇರ್ತಕ್ಕಂಥದ್ದು, ಭಕ್ತಿಯ ಆರಾಧನೆಯನ್ನ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಭಾರತ ದೇಶದ ಒಂದು ಸಂಸ್ಕೃತಿ ಇತಿಹಾಸವನ್ನ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ನಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು ಧರ್ಮ ಶ್ರದ್ಧೆಯ ಮುಖೇನ. ಆ ಮುಖೇನ ಒಂದು ಕೃಷಿ ಇರ್ಬೋದು, ಒಂದು ಅಭಿವೃದ್ಧಿ ಇರ್ಬೋದು, ಒಂದು ಕೈಗಾರಿಕೆ ಇರ್ಬೋದು, ಎಲ್ಲವನ್ನು ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮದ ಮುಖೇನ ಕಟ್ಟಿಕೊಂಡಿರ್ತಕ್ಕಂಥದ್ದು. ಅಂತಹ ಪವಿತ್ರವಾದ ಧಾರ್ಮಿಕ ಕ್ಷೇತ್ರ ಈ ಭಾರತ ದೇಶ ಆಗಿರ್ತಕ್ಕಂಥದ್ದು. ನೀವು ಅನೇಕ ದೇಶಗಳನ್ನ ನೋಡಿರ್ಬೋದು. ಒಂದು ದೇಶದ ಜನ ಇಡೀ ದೇಶಕ್ಕೆ ದೇಶವೇ ಒಂದೇ ದೇವರನ್ನ ಆರಾಧನೆ ಮಾಡ್ತಕ್ಕಂಥ, ಒಂದೇ ದೇವರನ್ನ ಭಕ್ತಿ ಶ್ರದ್ಧೆಯನ್ನ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಆದರೂ ಕೂಡ ಅಲ್ಲಿ ನೆಮ್ಮದಿಯ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಪ್ರತಿ ಕುಟುಂಬವೂ ಕೂಡ ಒಂದೊಂದು ಹೆಸರಿನಲ್ಲಿ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ಆರಾಧನೆ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಆದರೂ ಕೂಡ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕನ್ನ ಕಟ್ಟಿಕೊಂಡಿದೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಪ್ರಜ್ಞೆ ಮತ್ತು ಶ್ರದ್ಧೆ. ಆ ಮುಖೇನ ಎಲ್ಲ ಗ್ರಾಮಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಕೂಡ ನಾವು ಆಂತರಿಕವಾಗಿ ಧರ್ಮದ ಪ್ರಜ್ಞೆಯಲ್ಲೇ ಬದುಕಬೇಕಾಗ್ತದೆ, ಧರ್ಮದ ನಡೆ ನುಡಿಯಲ್ಲೇ ಬದುಕಬೇಕಾಗ್ತದೆ. ಆ ಮುಖೇನ ಧರ್ಮದ ಜಾಗೃತಿಯನ್ನ, ಧರ್ಮ ಶ್ರದ್ಧೆಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಆಗಲೇ ಹೇಳಿದ್ರು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಅಂತ. ಶಿಕ್ಷಣ, ಸಂಸ್ಕಾರ ಎರಡನ್ನೂ ನಿಮ್ಮ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಭಿವೃದ್ಧಿಯಲ್ಲಿ ನೆಮ್ಮದಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಇರಬೇಕು ಮತ್ತು ಶಿಕ್ಷಣ ಇರಬೇಕು. ಅವೆರಡೂ ಇದ್ದಾಗ ಮಾತ್ರ ಎಲ್ಲವೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಈ ಕುಟುಂಬ ಮಾಡ್ಕೊಂಡು ಬರ್ತಾ ಇರತಕ್ಕಂತಹದ್ದು. ಅಂತಹ ಕುಟುಂಬಕ್ಕೆ ಆಂಜನೇಯ ಸ್ವಾಮಿ ಆಯುಷ್, ಆರೋಗ್ಯ, ಭಾಗ್ಯಗಳನ್ನ ನೀಡ್ಲಿ. ನಾವೆಲ್ಲರೂ ಕೂಡ ಭಕ್ತ ಮಹಾಶಯರು ಒಂದು ಉದಾಹರಣೆಯನ್ನ ಕೊಡ್ತೇನೆ. ದೇವರ ಮುಗಿಗೆ ಬಂದಾಗ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ. ಮನುಷ್ಯ ಅಂತರಂಗ, ಬಹಿರಂಗ ಎರಡು ಆಚರಣೆಗಳು ನಮ್ಮಲ್ಲಿ ಇರ್ತಕ್ಕಂತಹದ್ದು. ಬಹಿರಂಗ ಆಚರಣೆಗೆ ನಾವು ಹೆಚ್ಚು ಒತ್ತನ್ನ ಕೊಡ್ತೇವೆ, ಅಲಂಕಾರವಾಗಿರ್ಲಿಕ್ಕೆ. ನಾವು ಕನ್ನಡಿಯನ್ನ ನೋಡ್ತೇವೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ಕನ್ನಡಿಯನ್ನ ನೋಡುವಂತ ಜನ ನಾವಿದ್ದೇವೆ. ಕನ್ನಡಿಯ ಮುಂದೆ ನಿಂತಾಗ ನಾವು ಏನು ಮಾಡ್ಕೊಳ್ತೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಅಲ್ಲಿ ಸರಿಪಡಿಸ್ಕೊಳ್ತಾ ಹೋಗ್ತೇವೆ. ಯಾವುದೇ ಬಹಿರಂಗ ನ್ಯೂನತೆಗಳಿರ್ಬೋದು,
ಅದೇ ರೀತಿ ನಾವು ದೇವರ ಮುಂದೆ ನಿಂತಾಗ, ದೇವಸ್ಥಾನದ ಮುಂದೆ ನಿಂತಾಗ ನಮ್ಮ ಆಂತರಿಕ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇರ್ತವೆ. ಅಂಥವರಿಂದ ನಮಗೆ ಒಂದು ಪರಿಹಾರವನ್ನು ಕೊಡುವಂತ ಹೇಳ್ತಕ್ಕಂಥ ಒಂದು ಭಕ್ತಿಯ ಕಾರ್ಯಕ್ರಮ ಈ ದೇವಾಲಯದ ಮುಂದೆ ನಾವು ಮಾಡಬೇಕಾಗ್ತದೆ. ಆ ಮುಖೇನ ನಿಮ್ಮೆಲ್ಲರ ಬದುಕು ಹಸನಾಗಲಿ, ಶುಭವಾಗಲಿ, ನಿಮ್ಮೆಲ್ಲರ ಬದುಕು ನೆಮ್ಮದಿಯ ಬದುಕಾಗಲಿ, ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕಾಗಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಎರಡನ್ನು ಮಾತನ್ನು ಮುಗಿಸ್ತೇವೆ. ಶುಭಂ ಭೂಯಾತ್.